ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಕಾಬಲ್ ಕಡಲೆ ಗೊಜ್ಜು ಹೇಗೆ ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ. ಈಗ ನಾನು ರಾತ್ರಿನೇ ನೆನೆಸಿಟ್ಕೊಂಡಿರೋ ಅಂಥ ಕಾಬಲ್ ಕಡಲೆ ಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೂ ಪಲಾವ್ ಎಲೆ ಹಾಕ್ಕೊಂಡು ಆ ಕಾಳಿಗೆ ವಾಟರ್ 1-2 ಗ್ಲಾಸ್ ಆಫ್ ವಾಟರ್ನ ಹಾಕ್ಕೊಂಡು ಸಾಲ್ಟ್ ಹಾಕಿ 1 to 3 ವಿಷಲ್ಸ್ ತೊಗೊಂಡ್ರೆ ಸಾಕು, ಅದು ರೆಡಿ ಆಗುತ್ತೆ. ಈಗ ನಾವು ಒಗ್ಗರಣೆಗೆ ಬೇಕಿರುವಂತಹ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇಂಗ್ರೀಡಿಯೆಂಟ್ಸ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣಸಿನ್ಕಾಯಿ, ಕಸ್ತೂರಿ ಮೇಥಿ, ಈರುಳ್ಳಿ ಪೇಸ್ಟ್ ಮಾಡಿರೋದು, ಒಂದು ಟೊಮ್ಯಾಟೊ ಪೇಸ್ಟ್ ಮಾಡಿರೋದು, ಅಂದರೆ ಎಲ್ಲ ಮೀಡಿಯಮ್ ಸೈಜ್ದು. ಇಲ್ಲಿ ಬಂದು ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಚೋಲೆ ಮಸಾಲ ಏನಿರುತ್ತೆ, ಚೆನ್ನ ಮಸಾಲ, ಅದನ್ನು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ನೋಡಿ, ಇಷ್ಟು ಈಗ ಕುಕ್ ಆಗಿದೆ ಇದು ಕಾಳು. ಈಗ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ಗೆ ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದು, ಹಾಗೆ ಗ್ರೀನ್ ಚಿಲ್ಲಿ ಮತ್ತು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿದು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ಟೇಸ್ಟ್ ಬರುತ್ತೆ. ಸೊ 1-2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿರೋ ಅಂಥ ಹಸಿ ವಾಸನೆ ಹೋಗಿ ಅದು ಆಯಿಲಲ್ಲಿ ಡೀಪ್ ಫ್ರೈ ಆಗಿಬಿಟ್ಟು ಆಯಿಲ್ ಬರಬೇಕು ಸೈಡಲ್ಲಿ. ನಮಗೆ ಆವಾಗ ಅದು ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಆಯಿಲ್ ಬಂದಿದೆ, ಸೈಡಲ್ಲಿ ಕಾಣಿಸ್ತಿದೆ. ಈಗ ನಾನು ಅದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಪ್ರೊಸೀಜರ್, ಅದೇ ಥರ ಟೊಮ್ಯಾಟೊ ಕೂಡ ಫ್ರೈ ಆಗಬೇಕು ಚೆನ್ನಾಗಿ. ವಾಟರೆಲ್ಲ ಹೋಗಿ ಆಯಿಲ್ ಕಂಟೆಂಟ್ ಕಾಣಿಸೋ ತನಕ ಫ್ರೈ ಮಾಡ್ಕೊಂಡು. ನೋಡಿ, ಆಯಿಲ್ ಬಂದಿದೆ. ಈಗ ನಾನು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡ್ರು ಮತ್ತು ಏನು ಚೆನ್ನ ಮಸಾಲ ಪೌಡರ್ ಸಿಗುತ್ತೆ ನಮಗೆ ರೆಡಿ ಶಾಪಲ್ಲಿ, ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ಕೊಂಡಿರೋದು, ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮೂರನ್ನು ಕ್ಲೀನಾಗಿ. ಅದು ಸ್ವಲ್ಪ ತಳ ಹಿಡಿದಿದೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ವಾಟರ್ನ, ಏನು ನಾವು ಕಾಳು ಬೇಯಿಸ್ಕೊಳಕ್ಕೆ ಯೂಸ್ ಮಾಡಿರ್ತೀವಿ ಅದು ವಾಟರ್ನ ಆ್ಯಡ್ ಮಾಡ್ಕೋಬೋದು. ಈಗ ಬೇಯಿಸಿಟ್ಕೊಂಡಿರುವಂಥ ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದು ಕ್ವಾಂಟಿಟಿ ನಿಮಗೆ ಹೇಗೆ ಬೇಕು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನನಗೆ ಇಲ್ಲಿ ಸ್ವಲ್ಪ ಗ್ರೇವಿ ಸ್ವಲ್ಪ ತೆಳುವಾಗೇ ಇರಲಿ ಅಂತ ಹೇಳಿ ನಾನೇನದು ಬಾಯ್ಲ್ ಮಾಡ್ಕೊಂಡಿದ್ದಿತ್ತು ಕಾಳನ್ನ, ಅದೇ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ಲಾಸ್ಟ್ ಇದು ಕಂಪ್ಲೀಟ್ ಕುಕ್ ಆಗಿದೆ, ಒಂದು 10-15 ಮಿನಿಟ್ಸ್ ಇದೀಗೆ ಕುಕ್ ಆಗಬೇಕು, ಯಾಕಂದರೆ ಮಸಾಲ ಎಲ್ಲ ಕಾಳು ಜೊತೆ ಮಿಕ್ಸ್ ಆಗೋ ತನಕ. ಅದಾದಮೇಲೆ ಲಾಸ್ಟಲ್ಲಿ ಗರಂ ಮಸಾಲ ಮತ್ತು ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೀವು ಎಷ್ಟು ನಿಮಗೆ ಬೇಕೋ ನೋಡ್ಕೊಂಡು ಮಾಡ್ಕೋಬೋದು. ಇದನ್ನು ಪೂರಿ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಆ್ಯಸ್ ಹೋಟೆಲಲ್ಲಿ ಹೇಗಿರುತ್ತೋ ಹಾಗೆ. ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಟು ಸಹನಾಸ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.